ಲೇ ಪದ್ದಿ, ಅಂತೂ ಇಂತೂನುವೆ ಪಾರಕ್ಕ ಮಗನ್ ಮದ್ವೆ ಮಾಡತಾಗ ಮುಗುಸೇ ಬಿಟ್ಲತ್ತಾಗೆ. ಹ್ಞೂ ಕಣಿ, ನೋಡು ಎಷ್ಟು ಚಂದ ಕಾಣಿಸ್ತಾವ್ರ ಜೋಡಿ ಅಂತ ಹೇಳ್ಬಿಟ್ಟು. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಮದುವೆ ವಿಡಿಯೋನ 1.5 ಗಂಟೆ 2 ಗಂಟೆ ಕಷ್ಟಪಟ್ಟು ಕೂತ್ಕೊಂಡು ಎಲ್ಲ ಎಡಿಟ್ ಮಾಡಿ ಎಲ್ಲ ಗೊಂಬೆಗಳಿಗೆಲ್ಲ ಬೇರೆ ಬೇರೆ ಸ್ಯಾರಿಗಳು ಡ್ರೆಸ್ಸು ಎಲ್ಲ ಹಾಕಿ ಎಲ್ಲ ಮಂತ್ರ ಗಿಂತ್ರ ಎಲ್ಲ ಓದಿ ಆ ಥರ ಎಲ್ಲ ಮದುವೆ ಫುಲ್ ಸೆಟಪ್ ಮಾಡಿ ಮದುವೆ ವಿಡಿಯೋನ ಮಾಡಿದ್ದೆ. ಅದು ಏನಾಯ್ತೋ ಗೊತ್ತಿಲ್ಲ. ಅದು ಬಿಡು, ಮಾರ್ನಿಂಗ್ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋಣ ವೀಡಿಯೋನ ಅಂತ ಹೇಳ್ಬಿಟ್ಟು ಹಂಗೆ ಮೊಬೈಲಲ್ಲೇ ಎಕ್ಸ್ಪೋರ್ಟ್ ಮಾಡಿದಂಗೆ ಬಿಟ್ಟಿದ್ದೆ. ಮಾರ್ನಿಂಗ್ ಎಲ್ಲ ಎಡಿಟ್ ಮಾಡಿಬಿಟ್ಟು ಹಾಕೋಣ ಬಿಡು, ಹೆಂಗಿದ್ರು ಲೇಟ್ ಅಲ್ವಾ ಹಾಕೋದು ಅಂತ ಹೇಳಿ ಸುಮ್ಮನೆ. ಆದರೆ ಮತ್ತೆ ಬೆಳಗ್ಗೆ ಎದ್ದು ನೋಡ್ತೀನಿ ನಾಟ್ ಸಪೋರ್ಟೆಡ್ ಅಂತ ಬರ್ತಾಯಿತ್ತು. ವಿಡಿಯೋ ಅಂತೂ ಅಷ್ಟೊತ್ತು ಮಾಡಿರೋದೆಲ್ಲ ಡಿಲೀಟ್ ಆಗೋಗ್ಬಿಡ್ತು. ಬೇಜಾರಾಯಿತು. ಆದರೆ ಮದುವೆ ವಿಡಿಯೋ ತೋರಿಸ್ಲೇಬೇಕಲ್ಲ, ಬೇರೆ ದಾರಿ ಇರಲಿಲ್ಲ. ಅದಕ್ಕೆ ಸಿಂಪಲ್ಲಾಗೆ ತೋರಿಸ್ಬಿಡೋಣ, ಮದುವೆ ಆಯಿತು ಅಂತ ಹೇಳ್ಬಿಟ್ಟು ಒಂದು ಮದುವೆ ವಿಡಿಯೋ ತೋರಿಸ್ಲೇಬೇಕಲ್ವಾ, ಅದಕ್ಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಮದುವೆ ಆಗೈತೆ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಏನು ಮಾಡೋಕ್ಕಾಗಲ್ಲ. ತುಂಬ ಕಷ್ಟಪಟ್ಟು ಮಾಡಿದ್ದೆ. ಒಂದೊಂದು ಇದು ಫಂಕ್ಷನ್ ವಿಡಿಯೋಸ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಮಾಡಿದ್ದೆ. ಆದರೆ ಏನು ಮಾಡ್ತೀರಾ, ನನ್ನ ಬ್ಯಾಡ್ ಲಕ್ ಎಲ್ಲ ನಾನು ಡಿಲೀಟ್ ಆಗಿಬಿಟ್ಟಿದೆ. ಅದಕ್ಕೆ ಈಗ ಸುಮ್ಮನೆ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಬೇಜಾರು ಮಾಡ್ಕೋಬೇಡಿ. ನೋಡಿ, ಇವತ್ತು ಇವ್ರದ್ದು ಮದುವೆ. ಇನ್ನೇನು ಪರಕ್ಕ, ಸೊಸೆ ಬಂದ್ಲು. ಮನೆ ತುಂಬಿಸ್ಕೊಳ್ಳೋದು ಒಂದೇ ನಿನಗೆ ಬಾಕಿ ಇರೋದು. ನಿನ್ನ ಸೊಸೆನ ಹೇಳ್ತಿದ್ದಲ್ಲ ಯಾವಾಗೂ ಸೊಸೆ 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 ಯಾವಾಗ ಬತ್ತಾಳೋ ಅಂತ ಹೇಳ್ಬಿಟ್ಟು ಬಾ, ದೃಷ್ಟಿ ತೆಗೆದ್ಬಿಟ್ಟು ಮನೆ ಒಂದು ತುಂಬಿಸ್ಕೊಬಿಡು. ಎಲ್ಲನೂ ಆರಾಮಾಯ್ತದೆ. ಇನ್ನೇನಿಲ್ಲ, ಪುರೋಹಿತ್ರು ಹೇಳಿದ್ರಲ್ಲ ಒಳ್ಳೆ ಟೈಮ್, ಇವಾಗ ಆರಾಮಾಗಿ ತುಂಬಿಸ್ಕೋಬೋದು ಮನೆಯ, ಇನ್ನೇನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಆರಾಮಾಗಿ ಮನೆ ತುಂಬಿಸ್ಕೊಳ್ಳಿವಂತೆ. ಬಾ ಎಲ್ಲ ರೆಡಿ ಮಾಡು. ಸರಜಿ ಹೋಗ್ಬಿಟ್ಟು ಪಟ ಅಂತ ಹೇಳ್ಬಿಟ್ಟು ಸೇರು ಅಕ್ಕಿ ಎಲ್ಲನೂ ರೆಡಿ ಮಾಡ್ಬಿಡುವಾಗ ಅಲ್ಲಿ. ಹ್ಞೂ ಸರಿ ಹೇಳೆ ಮಗಳೇ. ಅಂತೂ ಇಂತೂ ನೀನು ಮದುವೆ ಮಾಡ್ಕೊಂಡು ಬೇರೆ ಮನೆ ಸೊಸೆಯಾಗಿ ಹೋಗಿದ್ಯಾ. ನಮ್ಗೆ ಇವತ್ತು ಜಾಸ್ತಿ ಬಾಧೆ ಏನಾಗ್ತಿಲ್ಲ, ಯಾಕಂದರೆ ನನ್ನ ಅಕ್ಕನ ಮನೆಗೆ ನೀನು ಒಯ್ತಾ ಇದೆಯಾ ಅಂತ ಹೇಳ್ಬಿಟ್ಟು ನಂಗೆ ಹೊಸಿ ಸಮಾಧಾನ ಐತೆ. ಆದ್ರೂ ನನ್ನ ಮಗಳು ಇನ್ನು ನನ್ನ ಮನೆಗೆ ಇರೋಕ್ಕಿಲ್ವಲ್ಲ ಅಂತ ಹೇಳ್ಬಿಟ್ಟು ಆ ನೋವೈತೆ ನೋಡು. ಆ ನೋವು ಎಲ್ಲೋ ಒಂದು ಹತ್ರ ಕಾಡ್ತಾನೇ ಇರ್ತದೆ ನನಗಂತೂ. ಹೆಂಗೋನು ಬಂದಿರೋ ಮನೆಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಅನ್ಕೊಬಿಟ್ಟು ಜೀವನ ಮಾಡ್ಕೊಂಡು ಹೋಗವ ಅಷ್ಟೇ. ನೀನು ಸಾಕು ಮಾವ. ಇದೇನು ಮಾವ ಹಿಂಗೆ ಹೇಳ್ತೀರಾ? ಇಷ್ಟು ದಿನನೂ ಅವಳು ನಮ್ಮ ಮನೆಗೇನೆ ಇದ್ದಿದ್ದು. ನಾವೇನಾದರೂ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವಳೇನಾದರೂ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಳ್ಳೋಳ? ನೀವೇ ಹೇಳಿ. ಅವಳಂತೂ ತುಂಬ ಇಷ್ಟಪಟ್ಟೆ ತಾನೇ ಮದುವೆ ಮಾಡ್ಕೊಳ್ತಿರೋದು. ನೀವೇನು ಬೇರೆಯವ್ರ ಮನೆಗೇನು ಕಳಿಸ್ತಿಲ್ವಲ್ಲ, ನಮ್ಮ ಮನೆಗೆ ತಾನೇ. ನಾನು ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. ನೀವೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಏನಾದರೂ ಒಳಿ ಅಂದರೆ ಎತ್ಕೊಳ್ಳು ಸಂಕಟ ಆಗ್ದಿದ್ದಂಗೆ ಇರ್ತದೆ. ಏನಕ್ಕ, ನಾವು ನೀವೆಲ್ಲ ಏನಾದ್ರೂ ಹಂಗೆ ಈಗ ಅಪ್ಪ ಅಮ್ಮನ ಬಿಡ್ದಿದ್ದಂಗೆ ಏನಾರ ಬಂದ್ಬಿಟ್ಟಿದೀವ? ಅಪ್ಪ ಅಮ್ಮನ ಬಿಟ್ಟೆ ತಾನೆ ನಾವು ಬಂದಿರೋದು. ನೀವು ಒಳ್ಳೆ ಸಂದ ಕೇಳ್ತೀಯ. ಅವಳು ಅಷ್ಟೇ, ನೀ ಒಂದಿನ ಬಿಟ್ಟು ಹೋಗ್ಬೇಕು. ಈಗ ನಮ್ಮ ಮಗಳು, ಅವಳು ಒಂದಿನ ಬಿಟ್ಟು ಹೋಗ್ಬೇಕು. ಏನು ಮಾಡೋಕ್ಕಾಗಲ್ಲ. ಹೆಣ್ಣಾಗಿ ಹುಟ್ಟಿದ್ಮೇಲೆ ಬೇರೆ ಕಡೆ ಹೋಗ್ಲೇಬೇಕಲ್ವೇನಕ್ಕ? ಸಮಾಧಾನ ಮಾಡ್ಕೊಳ್ಳಿ. ಇನ್ನೇನು ಬ್ಯಾರಲ್ಲ ಏನಲ್ಲ. ಹೆಂಗಿದ್ರು ನಿನ್ನ ನಾದ್ನಿ ಮನೆ ನಿನಗೆ ಆರಾಮಾಗಿ ಬಂದು ನಿನ್ನ ಮಗಳನ್ನ ನೋಡ್ಕೊಂಡು ಹೋಗ್ಬೋದು. ಇಷ್ಟು ಚೆನ್ನಾಗಿ ಕಾಣಿಸ್ತಿದಾರಲ್ವ ಇಬ್ರು, ಒಳ್ಳೆ ಜೋಡಿ. ಏನು ಚೆನ್ನಾಗಿ ಕಾಣಿಸ್ತಾರೋ, ನಮ್ಮಷ್ಟಂತೂ ಏನು ಚೆನ್ನಾಗಿ ಕಾಣಿಸ್ತಿಲ್ಲ ಬಿಡು. ನೀನು ಯಾಕೆ ಎಲ್ಲದಕ್ಕೂ ಕೋಪ ಮಾಡ್ಕೊಳ್ತೀಯಾ? ಯಾವುದಾದ್ರೂ ಚೆನ್ನಾಗಿರೋದು ನೋಡಿದ್ರೆ ಖುಷಿ ಪಡಬೇಕು ನಾವು. ದುಃಖ ಅಂತೂ ಪಡಕ್ಕೆ ಹೋಗ್ಬಾರ್ದು. ಮದ್ವಿಗೆ ಬರಲ್ಲ ಅಂತ ಹೇಳ್ತಾ ಇದ್ದೆ. ಹೀಗೆ ನೋಡು ಎಷ್ಟು ಖುಷಿಯಾಗಿದ್ದಾರೆ ಎಲ್ಲರೂ. ನಾವು ಖುಷಿ ಪಡಬೇಕು. ಇನ್ನೇ ನಾವು ಬೆಂಗ್ಳೂರಿಗೆ ಹೋಗ್ತೀವಲ್ವಾ, ಬೆಂಗ್ಳೂರಿಗೆ ಹೋದ್ಮೇಲೆ ಮಾಮೂಲಿ ಇದ್ದಿದ್ದೆ ಅಲ್ವಾ ಎಲ್ಲ ಕೆಲಸ, ಅದು ಇದು ಅಂತ ಹೇಳ್ಬಿಟ್ಟು ತುಂಬ ಕೆಲಸ ಐತೆ ಬೆಂಗಳೂರಿಗೆ. ಅದಕ್ಕೆ ಮದುವೆ ಎಲ್ಲ ಮುಗಿಸ್ಕೊಂಡು ಖುಷಿಯಾಗಿ ಹೋಗೋಣ ಅಂತ ಇಲ್ಲೇ ಇದ್ದಿದ್ದು. ನೀನು ಬೇಜಾರಾಯಿತು ಅಂತ ಅನ್ನಿಸ್ತದೆ ಮದ್ವಿಗೆ ಬಂದಿದ್ದು. ಅಷ್ಟೆಲ್ಲ ಬರಲ್ಲ ಅಂದ್ರೂ ಕರ್ಕೊಂಡು ಬಂದ್ಬಿಟ್ಟು ಇವಾಗ ಬೇಜಾರಾಗ್ತೈತೆ ಅಂತ ಬೇರೆ ಹೇಳ್ತೀಯಾ? ನಿಜವಾಗ್ಲೂ ಬೇಜಾರಾಗ್ತೈತೆ ನನಗೆ. ಇಲ್ಲಿಂದ ಹೊರಟೋಗ್ಬಿಡ್ಬೇಕು ಅಂತ ಅನ್ನಿಸ್ತೈತೆ. ಏನು ಟವ್ ಮಾಡ್ಕೊಂಡು ಏನು ಆ್ಯಕ್ಟಿಂಗ್ ಮಾಡ್ತಾರೆ ಅಲ್ಲ. ಇಷ್ಟು ದಿನ ಇಲ್ಲೇನೇ ಬಿದ್ದಿದ್ಲು ಅವಳು ಮಹಾ. ಅವ್ರ ಅಪ್ಪ ಅಮ್ಮನೂ ಸುಮ್ಮನೆ ಇದ್ರು. ಇವಾಗ ನೋಡು, ಮದುವೆ ಆಗಿದ ತಕ್ಷಣನೇ ಕಣ್ಣಗೆ ಧಾರಾಕಾರ ಮುಂಗಾರು ಮಳೆ. ಸುಮ್ಮನೆ ಇರು ಮಹಾತಾಯಿ, ಎಲ್ಲರೂ ನಿಂತರನೇ ಗಟ್ಟಿ ಗಿತ್ತಿಯರಿರ್ಬೇಕಲ್ಲ. ಸೇರು ಹಂಗೆ ನೀ ಆರ್ತಿ ಎಲ್ಲ ರೆಡಿ ಮಾಡಿ ಕ್ಯೂನಿ. ಇದ್ಯಾಕೆ ಇಷ್ಟೊತ್ತು ಖುಷಿಯಾಗಿದ್ರು, ಈಗಾಗಲೇ ಕಣ್ಣಾಗೆ ಮುಂಗಾರು ಮಳೆ ಬೇರೆ ಬರ್ತೈತೆ. ನಿಮ್ಮ ಅಮ್ಮ ನೋಡು ಎಷ್ಟು ಜೋಶ ಖುಷಿಯಾಗವ್ರೆ. ಹಂಗಿರ್ಬೇಕು. ನಮ್ಮ ಅಮ್ಮನ ಥರ ಆಕ್ಟಿಂಗ್ ಮಾಡಕ್ಕೆ ನನಗೆ ಬರಲ್ವಲ್ಲ. ನಮ್ಮ ಅಮ್ಮನ ಥರ ಮನಸ್ಸು ನನಗಿಲ್ಲ. ಅಕ್ಕ, ನನ್ನ ಮಗಳು ಇನ್ನು ನಿನ್ನ ಮನೆ ಮಗಳೇ, ನಿನ್ನ ಮನೆ ಸೊಸೆ. ಇವಾಗ ನನ್ನ ಮಗಳನ್ನ ಸಂದಕ್ಕೆ ನೋಡ್ಕೊಬಿಟ್ರೆ ಅಷ್ಟೇ ನೀ ಸಾಕು, ಬೇರೆ ಇನ್ನೇನೂ ಬೇಕಿಲ್ಲ. ನಿಮ್ಮ ಮನೆ ಕಳಿಸ್ತಾ ಇರೋದಕ್ಕೆ ನಂಗೆ ಭಾಳ ಸಂತೋಷ ಆಗ್ತೈತಿ. ಬೇರೆಯವ್ರ ಮನೆಗೆ ಹೋಗೋದಾಗಿದ್ರೆ ಭಾಳ ದುಃಖ ಆಗೋದು ಕಣಕ್ಕ. ಹೆಂಗೋ ನನ್ನ ಮಗಳನ್ನ ಸಂದಕ್ಕೆ ನೋಡ್ಕೊಳಕ್ಕ. ಇದೇನು ಹಿಂಗಂತ್ಯಾ? ನಾನು ಸಂದಕ್ಕೆ ನೋಡ್ಕೊಳಕ್ಕಿಲ್ವೇ ನನ್ನ ಸೊಸೆಯ? ಬಾಬಾ ಕರ್ಕೊಂಡು ಬಾ ಸುಮ್ಮನೆ. ನೀನು ಬಂದ್ಬಿಟ್ಟು ಇಲ್ಲೇ ಇರು, ಬೇಡ ಅಂತ ಹೇಳ್ದಾರೆ ಯಾರು? ಅಲ್ಲಿ ಇಬ್ಬರೇ ಏನು ಮಾಡ್ತೀರಾ? ಗಂಡ ಹೆಂಡ್ರು ಇಬ್ರು ಆರಾಮಾಗಿ ಇಲ್ಲೇ ಬಂದ್ಬಿಟ್ಟು ಇರ್ರಿ ಅಷ್ಟೇ. ಇನ್ನೇನು ಅಲ್ಲಿದ್ರೇನು ಇಲ್ಲಿದ್ರೇನು ಒಬ್ಳೆ ಮಗಳು ಬೇರೆ. ಅದಕ್ಕೆ ಸುಮ್ಮನೆ ಇಲ್ಲಿಗೆ ಬಂದ್ಬಿಟ್ಟು ಸೆಟ್ಲ್ ಆದ್ರೆ ಎಷ್ಟೋ ವಾಸಿ. ನೋಡು, ಒಂದಿನ ಆದ್ರೂ ನೀನು ಹೇಳಿದ್ಯಾ ನಮ್ಮ ಅಪ್ಪ ಅಮ್ಮಂಗೆ ಬಂದ್ಬಿಟ್ಟಿರು ಅಂತ ಹೇಳ್ಬಿಟ್ಟು? ಅಯ್ಯೋ ಮಾರೈತಿ, ನಾನೇನು ಬರಲೇಬೇಡ್ರಿ ಅಂತ ಹೇಳ್ತೀನ? ನಿಮ್ಮ ಅಮ್ಮನೇ ಇಲ್ಲಿ ತನಕ ಬರಲ್ಲ ಅಂತ ಹೇಳ್ತಾ ಇತ್ತು. ನಮ್ಮ ಅಪ್ಪ ಕರೆದ್ರೇನೆ ಬರಲ್ಲ, ಇನ್ನು ನಾನು ಕರೆದ್ರೆ ಬಂದ್ಬಿಡ್ತಾರ? ಸುಮ್ಮನೆ ಇರು ಮಗ. ಕಂಗ್ರ್ಯಾಚುಲೇಷನ್, ಹ್ಯಾಪಿ ಮ್ಯಾರಿಡ್ ಲೈಫ್ ಕಣೋ.
ನೋಡು ನನ್ನ ಮದುವೆ ಆಗಿದ್ದಕ್ಕೆ ಖುಷಿ ಪಡ್ತಾ ಇರೋ ಮೊದಲನೇ ವ್ಯಕ್ತಿ ಅಂದರೆ ನೀನೇನೆ. ನೋಡಿಲಿ ಎಲ್ಲ ಸೆಂಟಿಮೆಂಟಲಿ ಡ್ರಾಮಾ ಮಾಡ್ಕೊಂಡು ಕಣ್ಣೀರು ಹಾಕ್ಕೊಂಡು ಅಯ್ಯೋ ಗುಳಾಡ್ತಾವ್ರೆ. ಅಪ್ಪ ನೀನಾದ್ರೂ ಹ್ಯಾಪಿ ಮ್ಯಾರಿಡ್ ಲೈಫ್ ಮಗ ಅಂತ ಹೇಳ್ದಲ್ಲ, ಅಷ್ಟೇನೇನೆ ಸಾಕು. ನೀನು ಬಂದು ಹಳ್ಳಕ್ಕೆ ಬಿದ್ದು ನಮ್ಮ ಗ್ರೂಪ್ಗೆ ಸೇರ್ತಾ ಇದೆಯಲ್ಲಪ್ಪ, ಇನ್ಮೇಲೆ ನಂದು ನಿಂದು ಕಷ್ಟ ಸುಖ ಎಲ್ಲ ಮಾತಾಡ್ಕೋಬೋದಲ್ವಾ. ಹಾಗೆ ಹಿಂಗೆ ನನ್ನ ಹೆಂಡತಿ ಹಂಗನ್ಲು ಅಂತ, ಅದಕ್ಕೆ ನಮ್ಮ ಗ್ರೂಪಿಗೆ ಬಂದು ಜಾಯ್ನ್ ಆಗ್ತಿದ್ಯಾ ಅಂತ ಖುಷಿ ಆಗ್ತಾ ಐತೆ. ಅಣ್ಣ ನೀವು ಹೆಂಗ್ ಹೇಳ್ತೀರಾ ನೋಡಿ. ಇರೋದಿದ್ದಂಗೆ ಹೇಳ್ಬೇಕಮ್ಮ. ನಿನ್ನ ಎಳೆಯ ಅಂತನೂ ಎಂತ ಅಳು ಮುಖದರ್ನು ಎಷ್ಟು ಖುಷಿ ಪಡಿಸ್ಬಿಡ್ತಾನೆ ನೋಡಿ. ಅದಕ್ಕೆ ನನ್ನ ಅಳಿಯ ಅನ್ನೋದು. ನನ್ನ ಮಗಳು ನೋಡು ಊದ್ಗಪ್ಪೆ ಹಿಂದೆಗಡೆ ಆಗ್ಲೇನೆ ಉರ 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 ಅಂತ ಅನ್ಕೊಂಡು ನಿಂತಿತ್ತಾಳೆ. ಆ ಕಡೆಗೆ ಅದಕ್ಕೆ ಮಕನೂ ಹಾಕ್ಬಿಟ್ಟು ನೋಡ್ತಿಲ್ಲ ನಾನಂತೂ. ತಿರುಗಿ ಯಾಕೆ ಸುಮ್ಮನೆ ಕಯ್ಯ ಅಂದ್ಬಿಡ್ತಾಳೆ. ತಿರುಗ್ಬಿಟ್ರೆ ಸಾಕು, ತಿರ್ಗೋದು ಬೇಡ, ಅವಳ ಕಡೆ ಮಕನ ನೋಡೋದು ಬೇಡ, ಮಂತಕ್ಕೆ ಹೋಗಂಟ ಅಂತ ಹೇಳಿ ಈ ಕಡೆ ನೀ ಆ ಮಕ ತಿರ್ಗಿಸ್ಕೊಂಡು ನಿಂತಿದ್ದೀನಿ. ತಿರುಗಿ ಅಮ್ಮ ತೆಗೆದ್ಲು ಅಂದರೆ ಭಾಷಣವ ನನಗಿನ್ನ ಅವಳೇ ಮುಖ್ಯ ಆಗೋಗ್ಬಿಟ್ಲ ನಿಂಗೆ, ಹಂಗೆ ಹಿಂಗೆ ಅಂತ ಭಾಷಣ ತೆಗೆದು ಬಿಡ್ತಾಳೆ. ಪದಿ ಸುಮ್ಕಿರು, ಮಂತಕ್ಕೆ ಹೋಗೋ ತನಕ ಮಾತಾಡೋದು ಬೇಡ. ಏನಕ್ಕ ಹಿಂಗೆ ಹತ್ಕೊಂಡು ಸೆಂಟಿಮೆಂಟ್ ಆಗಿ ಮಾತಾಡ್ಕೊಂಡು ಕೂತ್ಕೋತಿರೋ, ಇಲ್ಲ ಅಂದ್ರೆ ನಮ್ಗೇನಾರ ಊಟ ಗೀಟ ಬಡಿಸ್ತಿರೋ? ಭಟ್ರೆಲ್ಲ ಅಡುಗೆ ಮಾಡ್ಕೊಂಡು ಕಾಯ್ಕೊಂಡು ನಿಂತವ್ರೆ. ಅಯ್ಯೋ ಪದ್ದಿ, ಅಯ್ಯೋ ಊಟಕ್ಕಿಲ್ಲ ಅಂತೀಯೇ. ನಡೀರಿ ಮೊದ್ಲೆಲ್ಲನೂ ಊಟಕ್ಕೆ ಕುಂತ್ಕೊಳ್ಳಿ. ಹೂನಮ್ಮ, ಮದ್ವಿಗೆ ಬರೋರೆಲ್ಲ ಫಸ್ಟ್ ಕೇಳೋದೇನೆ ಊಟನೂ ಇಲ್ಲ ಅಂತಂದ್ರೆ ಹೆಂಗೆ ಹೇಳಿ. ನೀವು ಹೊತ್ಕೊಂಡು ಸೆಂಟಿಮೆಂಟ್ ಮಾಡ್ಕೊಂಡು ಮಗಳು ಅಪ್ಪ ಅಮ್ಮ ಅಂತ ಹಿಂಗೆ ಕುಂತ್ಕೊಂಡ್ಬಿಟ್ರೆ ನಮಗಂತೂ ಹೊಟ್ಟೆ ತುಂಬಲ್ಲ. ನನ್ನ ಕಂಡ ಅಂತೂ ಎಷ್ಟು ಓವರ್ ಆಕ್ಟಿಂಗ್ ಮಾಡ್ತಾವನೆ ಅಂದರೆ ಬೆಂಗಳೂರಿಗೆ ಬಾ ನೋಡ್ಕೊಳ್ತೀನಿ. ನಿನಗೆ ಏನು ಸೆನ್ಸೇ ಇಲ್ಲ. ಯಾಕೆ ಸುಮ್ಮನೆ ಇವ್ರ ಹತ್ರ ಹಿಂಗೆ ಮಾತಾಡಬೇಕು? ಸುಮ್ಮನೆ ಇರೋಕ್ಕೆ ಬರಲ್ವ ಇವನಿಗೆ? ಅಯ್ಯೋ ದೇವ್ರೆ, ಇವ್ರ ಹತ್ರ ಚೀಪಾಗಂತದೇನು? ಇಲ್ಲಿಂದ ಬೆಂಗಳೂರಿಗೆ ಹೋದ್ಮೇಲೆ ಇವನ ನಂಬರ್ನ ಬ್ಲಾಕ್ ಮಾಡಿ ಇವನಿಗೆ ಫೋನ್ ಮಾಡಬಾರ್ದು, ಅವನಿಗೆ ಫೋನ್ ಮಾಡಬಾರ್ದು. ಹಂಗೆ ಮಾಡ್ತೀನಿ, ನೋಡ್ತಾ ಇರು. ಇಬ್ಬರು ಫ್ರೆಂಡ್ಶಿಪ್ಪು ಕಟ್ ಮಾಡಿಬಿಡ್ಬೇಕು. ಇಲ್ಲ ಅಂದರೆ ನನಗಿನ್ನ ಜಾಸ್ತಿ ಇವನಿಂದನೇ ತಿರ್ಕೊಂಡು ಓಡಾಡ್ಬಿಡ್ತಾನೆ ಅಷ್ಟೇ. ಅದು ಯಾವ ಸೀಮೆನ ಫ್ರೆಂಡ್ ಆದ್ರೋ ಏನೋ. ಸರಿನಪ್ಪ, ನನಗಂತೂ ಸಪ್ರೇಟ್ ಪಾರ್ಟಿ ಬೇಕೇ ಬೇಕು. ಪಾರ್ಟಿ ಇಲ್ಲ ಅಂತಂದ್ರೆ ನಾನಂತೂ ಸುಮ್ಮನೆ ಬಿಡಲ್ಲ. ಬೆಂಗಳೂರಿಗೆ ಬಂದಮೇಲೆ ಪಾರ್ಟಿ ಅಂತೂ 100% ಕೊಡಿಸ್ಬೇಕು. ಸರಿನಾ? ನಿನ್ನ ಮದುವೆಗೆ ಅಂತ ಅವತ್ತಿಂದ ಇಲ್ಲಿ ತನಕ ಇಲ್ಲೇ ಸ್ಟೇ ಮಾಡಿ ನಿನ್ನ ಮದುವೆ ಕೆಲಸ ಎಲ್ಲ ಮಾಡಿ ಓಡಾಡಿ ಎಷ್ಟೆಲ್ಲ ಮಾಡಿದ್ದೀನಿ. ನನಗೆ ಪಾರ್ಟಿ ಇಲ್ಲ ಅಂದರೆ ಸುಮ್ಮನೆ ಬಿಡಲ್ಲ. ಅಯ್ಯೋ ಅಣ್ಣ, ಅವ್ನು ಕೊಡಿಸ್ತಿಲ್ಲ ಅಂದ್ರೆ ನಾನು ಕೊಡಿಸ್ತೀನಿ, ಬನ್ನಿ. ಹೋಗಿ ನೀನು ವಿಶ್ ಮಾಡು. ವಿಶ್ ಮಾಡಿ ನಂಗೆ ಇಲ್ಲೇ ನಿಂತ್ಕೊಂಡ್ರೆ ಹೆಂಗೆ? ಅಮ್ಮಯ್ಯ ಆಗಿದ್ದೆಲ್ಲ ಆಗೋಯ್ತು. ಹೋಗಿ ವಿಶ್ ಮಾಡಿ ಖುಷಿಯಾಗಿ ಮಾತಾಡು. ಇಲ್ಲಾಂದರೆ ನೋಡು ಹೊಟ್ಟೆ ಉರ್ಕೊಬಿಟ್ಟವಳೆ ಹುಡುಗಿ ಅಂತ ಹೇಳ್ಬಿಟ್ಟು ಎಲ್ಲರೂ ಅನ್ಕೊಂತಾರೆ. ಅನ್ಕೊಂಡ್ಲಿ ಬಿಡಕ್ಕ. ನಾನು ಬಂದಿರೋದೇನಿ ನನ್ನ ಗಂಡನ ಬಲ್ವಂತ ಮಾಡಿದ್ದಕ್ಕೆ. ನಾನು ಬರಲ್ಲ ಅಂತ ಕುಂತ್ಕೊಂಡು ಬಾ 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 ಅಂತ ಬಾಯಿ ಬಡ್ಕೊಂಡು ಕರ್ಕೊಂಬಿಟ್ಟು ಬಂದಿರೋದು. ನನಗಂತೂ ಬರೋಕ್ಕೊಂದು ಚೂರು ಇಷ್ಟ ಇರಲಿಲ್ಲಪ್ಪ ನನಗಂತೂ. ಸರಿನಕ್ಕ, ನಾನು ಹೋಗ್ತೀನಿ. ಇನ್ನೇನು ಮದುವೆ ಎಲ್ಲ ಮುಗಿತಲ್ಲ, ಇನ್ನೇನು ಮನೆ ತುಂಬಿಸೋ ಶಾಸ್ತ್ರ ತಾನೆ. ಅವ್ರ ಮನೆಗೆ ಬಂದು ನಾನೇನು ಮಾಡಲಿ? ನನ್ನ ಪಾಡಿಗೆ ನಾನು ಹೋಗ್ತೀನಿ. ನನ್ನ ಗಂಡ ಅಲ್ಲೇ ನಿಂತ್ಕೊಂಡು ಮನೆ ತುಂಬಿಸಿ ಇನ್ನೂ ಏನೇನೈತೆ ಎಲ್ಲ ಶಾಸ್ತ್ರಗಳು ಮುಗಿಸ್ಬಿಟ್ಟು ನಿಧಾನಕ್ಕೆ ಮನೆಗೆ ಬರಲಿ ಬಿಡು. ಹುಡುಗಿ ಬಿಡು. ಓ ಅಕ್ಕ, ಬರ್ರಿ ಹುಡುಗಿನ ಕರ್ಕೊಂಡು. ಸರಜಿ ಬಾ, ನಾವು ಹೋಗನ್ ಬಾ. ಹಂಗೆ ನೀವು ಊಟದ ಹತ್ರ ಏನೇನೈತದೆ ಎಲ್ಲ ನೋಡ್ಕೊಳ್ಳೋಣ. ಅಷ್ಟಾಗ ಅವ್ರೂ ಬರ್ತಾರೆ. ಶಾನೆ ಜನನು ಏನು ಕರೆದಿಲ್ವಲ್ಲ, ಸೊರೋಯ್ತು ಸದ್ಯ. ಶಾನೆ ಜನ ಏನ ಕರೆದು ಬಿಟ್ಟಿದ್ರೆ ಯಪ್ಪ ದೇವ್ರೆ, ಇನ್ನು ಅದು ಬೇರೆ ಇದಾಗೋದು. ಅದೇನೋ ಮಂತ್ರ ಮಾಂಗಲ್ಯ ಅದು ಇದು ಅಂತ ಸಿಂಪಲ್ ಆಗಿ ಮಾಡ್ಕೊಂಡು ಮುಗಿಸ್ಬಿಟ್ರದಾಗ ಹೆಂಗೋ ಪಾರಕ್ಕೊಂದು ದುಡ್ಡು ಉಳ್ಸಕ್ಕೆ ಅಂತ ಹೇಳ್ಬಿಟ್ಟು ಬಾ ಹೋಗೋಣ. ಬಾಮಿ ಹೋಗೋಣ. ನನ್ನ ಮಗಳಾಗ್ಲೇ ಮುಂಚ್ಕೊಂಡು ಹೊಂಟೆ ಬಿಟ್ಲಾ? ಕಣಮ್ಮ ಹೊಂಟೆ ಬಿಟ್ಲು. ಮಗ ಸೊಸೆ 100 ಕಾಲ ಚೆನ್ನಾಗಿ ಬಾಳ್ರಪ್ಪ ನೀವಂತೂನುವೆ. ನನ್ನ ಮಗಳು ಅಳಿಯನ್ನು ನೋಡ್ತಾ ಇದ್ರೆ ನನ್ನ ದೃಷ್ಟಿ ಏನಿಯ ತಾಕಂಗೈತಪ್ಪ. ರೀ ಬರ್ರಿ, ನಾವು ಬೇಕಾದ್ರೆ ಬಂದು ಇಲ್ಲೇನೇ ಇರ್ಬೋದು. ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊತೀರಾ? ಬರ್ರಿ.